ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ದರ್ಶನ್ ಮಾತಾಡ್ತಾ ಇದ್ದೀನಿ. ನಾವಿವತ್ತು ಹೋಗಿರೋದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗೋಕ್ಕೂ ಮುಂಚೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವಿವತ್ತು ಜಂಗಲ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಥರ್ಸ್ಡೇ ಆದರೂ ಕೂಡ ಜನ ತುಂಬಾ ಇದ್ದರು. ಹಾಗೆ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇಲ್ಲಿ ಸ್ನ್ಯಾಕ್ಸ್ ಎಲ್ಲನೂ ಸಿಗುತ್ತೆ. ಹಾಗೆ ಮುಂದೆ ಹೋದರೆ ನಿಮಗೆ ನೋಡ್ಬೋದು, ಲೆಫ್ಟ್ ಸೈಡ್ಗೆ ಹೋದರೆ ಲೆಫ್ಟ್ ಸೈಡಲ್ಲಿ ಬಸ್ಗಳೆಲ್ಲ ನಿಂತಿರುತ್ತೆ, ಜಂಗಲ್ ಸಫಾರಿಗೆ ಹೋಗೋ ಬಸ್ಗಳು. ಹಾಗೆ ರೈಟ್ ಸೈಡ್ಗೆ ಹೋದರೆ ನಿಮಗೆ ಅಲ್ಲಿ ಎಂಟ್ರೆನ್ಸ್ ಪಕ್ಕದಲ್ಲಿ ಸಫಾರಿ ಮತ್ತು ಝೂಗೆ, ಆಮೇಲೆ ಚಿಟ್ಟೆ ಪಾರ್ಕ್ ಅಂತ ಇದೆ, ಅಲ್ಲಿಗೆ ಟಿಕೆಟ್ ಕೂಡ ಸಿಗುತ್ತೆ. ನೀವು ಇಲ್ಲಿ ಲೆಫ್ಟಲ್ಲಿ ಲಗೇಜ್ನ ಕೂಡ ಇಡ್ಬೋದು. ಹಾಗೆ ಇದು ಎಂಟ್ರೆನ್ಸು. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಎಂಟ್ರೆನ್ಸ್ ಪಕ್ಕದಲ್ಲೇ ಟಿಕೆಟ್ ಕೌಂಟ್ರ್ ಇದೆ. ನೀವು ಆನ್ಲೈನಲ್ಲಿ ಕೂಡ ಟಿಕೆಟ್ನ ತೊಗೊಬೋದು. ವೆಬ್ಸೈಟ್ ಇದೆ, ಅದರದ್ದೇ ಆದ ಅಫಿಷಿಯಲ್ ವೆಬ್ಸೈಟ್ ಇದೆ ಝೂದು. ಅದರಲ್ಲಿ ನೀವು ಕೂಡ ಟಿಕೆಟ್ನ ಬುಕ್ ಮಾಡ್ಬೋದು. ನಾವಿಲ್ಲಿ ಡೈರೆಕ್ಟಾಗೆ ಟಿಕೆಟ್ ತೊಗೊಳ್ಳೋಣ ಅಂತ ಬಂದ್ವಿ. ಯಾಕಂತಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಟೈಮಿಂಗ್ ಸ್ಲಾಟ್ ಪ್ರಕಾರ ಇರುತ್ತೆ. ನಾನು ನೋಡಿದಾಗ ನಾವು ಅಲ್ಲಿ ಹೋಗಿ ರೀಚ್ ಆಗೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗೆ ಟಿಕೆಟ್ ತೊಗೊಳ್ಳೋಣ ಅಂತ ಬಂದೆ. ನೋಡಿ, ಈ ಮಿಷಿನ್ ಇದೆಯಲ್ಲ, ಈ ಮಿಷಿನಲ್ಲಿ ಕೂಡ ಟಿಕೆಟ್ನ ನೀವು ಬುಕ್ ಮಾಡ್ಬೋದು. ನಾವು ಅದರಲ್ಲಿ ಬೇಡ ಅಂತ ಹೇಳಿಬಿಟ್ಟು ಡೈರೆಕ್ಟಾಗೆ ಟಿಕೆಟ್ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಕ್ಯಾಶು, ಕಾರ್ಡು, ಫೋನ್ಪೇ ಎಲ್ಲನೂ ನಡೆಯುತ್ತೆ. ಕೆಲವೊಂದು ಟೈಮು ಬರೀ ನಮಗೆ ಕ್ಯಾಶು ಮತ್ತು ಕಾರ್ಡನ್ನ ಕೇಳ್ತಾರೆ. ಇಲ್ಲಿ ಒಬ್ಬರಿಗೆ ಝೂಗೆ ಟಿಕೆಟು 100 ರೂಪಾಯಿ ಇರುತ್ತೆ. ಸಫಾರಿಗೆ ಆದರೆ 370 ರೂಪೀಸ್ ಅಡಲ್ಟ್ಸ್ಗೆ ಇರುತ್ತೆ. ಮಕ್ಕಳಿಗೆ ಅಂದರೆ 5 ವರ್ಷದಿಂದ 11 ವರ್ಷದ ಮಕ್ಕಳಿಗೆ 210 ರೂಪೀಸ್ನ ಸಫಾರಿಗೆ ತೊಗೊಳ್ತಾರೆ. ಅದು ಕೂಡ 11 ವರ್ಷದ ಮೇಲ್ಪಟ್ಟ ಅಂದರೆ 5 ವರ್ಷದಿಂದ 11 ವರ್ಷದ ಒಳಗಡೆ ಇರಬೇಕು ಆ ಮಕ್ಕಳಿಗೆ ಟಿಕೆಟ್ನ ತಗೋತಾರೆ. ಅದ್ರಿಗಿಂತ ಕೆಳಗಡೆ ಇರೋ ಮಕ್ಕಳಿಗೆ ತೊಗೊಳ್ಳಲ್ಲ. ಮತ್ತು 12 ವರ್ಷದ ಮೇಲ್ಪಟ್ಟಿರೋರಿಗೆ ಸೇಮ್ ದೊಡ್ಡವ್ರಿಗೆ ಏನು ಟಿಕೆಟ್ ತೊಗೋತಾರೋ ಅದನ್ನೇ ಕೂಡ ಮಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಬನ್ನೇರುಘಟ್ಟ ಝೂಗೆ ಬಂದಿರ್ತೀರ ಬೆಂಗಳೂರಲ್ಲಿರೋರು. ಯಾರಾದರೂ ಬರದೇ ಇರೋರು ಒನ್ ಟೈಮ್ ಬನ್ನಿ, ಚೆನ್ನಾಗಿದೆ, ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ತಾರೆ. ಹಾಗೆ ನಾವು ಟಿಕೆಟ್ ತೊಗೊಂಡು ಬಸ್ ಇರೋ ಕಡೆ ಹೊರಟ್ವಿ. ಈ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಜನ ಜಾಸ್ತಿ ಇದ್ದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕ್ಕೆ ಹೇಳಿ, ಅಂದರೆ ಗ್ರೂಪ್ ಪ್ರಕಾರ ಬಸ್ಸಿಗೆ ಕಳಿಸ್ತಾರೆ. ಇಲ್ಲಿ ಟಿಕೆಟ್ನ ಚೆಕ್ ಮಾಡಿ, ಗಾಡಿ ನಂಬರ್ ಹೇಳಿ, ಬಸ್ ನಂಬರ್ ಹೇಳಿ ನಿಮ್ಮನ್ನು ಆಚೆ ಬಿಡ್ತಾರೆ. ನೀವು ಹೋಗಿ ಬಸ್ಸಲ್ಲಿ ಕೂತ್ಕೊಬೋದು. ಆದರೆ ಸೀಟ್ನ ಚಾಯ್ಸ್ ಮಾಡೋ ಹಾಗಿಲ್ಲ. ಅಂದರೆ ಹೋಗಿ ಕೂತ್ಕೊಳ್ಬೇಕು. ಅಂದರೆ ಸೀಟು ನಮಗೆ ಸೀಟ್ ನಂಬರ್ ಯಾವುದೂ ಕೊಟ್ಟಿರಲ್ಲ. ಯಾವ ಸೀಟಲ್ಲಿ ಬೇಕಾದರೂ ಕೂತ್ಕೊಬೋದು, ಅದೇನು ತೊಂದರೆ ಇಲ್ಲ. ನನಗೆ ಫ್ರಂಟ್ ಸೀಟ್ ಬೇಕಾಗಿತ್ತು ನಿಮಗೆಲ್ರಿಗೂ ತೋರ್ಸೋಕ್ಕೆ. ಅದಕ್ಕೋಸ್ಕರ ನಾನು ಫಸ್ಟೇ ಹೋಗಿ ಫ್ರಂಟ್ ಸೀಟ್ನ ಹಿಡ್ಕೊಂಡು ಕೂತ್ಕೊಂಡೆ. ಆಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಹೋಗ್ತಾ ಇದ್ವಿ ನಾವು. ಫಸ್ಟು ಈಗ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೇ ಚಿಟ್ಟೆ ಪಾರ್ಕು. ಇದಕ್ಕೆ ಕಾಂಬೋ ಟಿಕೆಟ್ ಸಿಗುತ್ತೆ. ಅಂದರೆ ಝೂಗೆ ಮತ್ತು ಸಫಾರಿಗೆ ಮತ್ತು ಚಿಟ್ಟೆ ಪಾರ್ಕ್ಗೆ ಅಂತ ನೀವು ಅದನ್ನು ಮತ್ತೆ ಆ್ಯಡ್ ಮಾಡಿಸ್ಕೊಬೇಕಾಗತ್ತೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ, ಝೂದು, ಸಫಾರಿದು. ಇದನ್ನು ತೋರಿಸ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಈಗಾಗಲೇ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಒಂದು 6 to 7 ಮಿನಿಟ್ಸು ಕಾಡೊಳಗಡೆ ಹೋಗ್ತಾ ಇದ್ದಂಗೆ ನಮಗಲ್ಲಿ ಕಾಣಿಸಿದ್ದು ಜಿಂಕೆ ಗುಂಪು. ಇದರಲ್ಲಿ ಜಿಂಕೆ ಗುಂಪಲ್ಲಿ ಸಾಂಬಾ ಜಿಂಕೆಗಳಂತೆ ಮತ್ತು ಬೇರೆ ಬೇರೆ ಥರ ಜಿಂಕೆಗಳು ಎಲ್ಲನೂ ಕಾಣಿಸಿದ್ವು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಡ್ರೈವರ್ ಕೂಡ ನಮ್ಮ ಹತ್ರನೇ ಫೋನ್ ತೊಗೊಂಡು ಅವರೇ ಫೋಟೋ ತೆಗೆದು ವಿಡಿಯೋ ಮಾಡಿ ಕೊಡ್ತಾಯಿದ್ರು. ಸಮಾಜ ಸೇವಕ ಅಂತಲೇ ಹೇಳ್ಬೋದು ಡ್ರೈವರ್ನ. ಓಕೆ, ಇರಲಿ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸುತ್ತಮುತ್ತಲಿನ ಪರಿಸರ ಆಗಿರ್ಬೋದು, ನೇಚರು, ಅಲ್ಲಿನ ಕೆರೆಗಳು ಎಲ್ಲನೂ ಸಖತ್ತಾಗಿತ್ತು. ಹಾಗೆ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಮತ್ತು ಡ್ರೈವರು ಕೂಡ ಆಗಾಗ ಸ್ವಲ್ಪ ಜಿಂಕೆಗಳಾಗಲಿ ಏನಾದರೂ ಪ್ರಾಣಿಗಳನ್ನ ಕಾಣಿಸಿದ್ರೆ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ, ಒಂದು 2 ಮಿನಿಟ್ಸು 3 ಮಿನಿಟ್ಸು ಈ ಥರ ಸ್ಟಾಪ್ ಮಾಡಿ ನಮಗೆ ತೋರಿಸಿ ಅವರು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿಸ್ತಾರೆ.
ಜಿಂಕೆಗಳನ್ನು ನೋಡಿಕೊಂಡು ನಾವು ಹೊರಟಿದ್ದೆ ನೆಕ್ಸ್ಟು ಆನೆಗಳಿರುವಂಥ ಝೋನ್ಗೆ. ಇಲ್ಲಿ ಎಲ್ಲ ಪ್ರಾಣಿಗಳಿಗೂ ಝೋನ್ ವೈಸ್ ಮಾಡಿದ್ದಾರೆ. ಹಾಗೆ ಆನೆಗಳನ್ನು ನೋಡ್ಬೋದು, ನೀವು ಕಾಣಿಸ್ತಾ ಇದ್ದಾವೆ. ಇಲ್ಲಿ ಆನೆಗಳು ಯಾವಾಗಲೂ ಗುಂಪುಗಳಲ್ಲೇ ಇರುತ್ತೆ. ಇಲ್ಲಿ ಅಂತಲ್ಲ, ಎಲ್ಲ ಕಡೆಯೂ ಆನೆಗಳು ಗುಂಪಲ್ಲೇ ಇರೋದು. ಸೊ ಈ ಆನೆಗಳ ಗುಂಪನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಸೊ ನೀವು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಆನೆಗಳೆಲ್ಲನೂ ಮರಿ ಆನೆ ಆಗಿರ್ಬೋದು, ಆ ಕಡೆ ದೊಡ್ಡ ದೊಡ್ಡ ಆನೆಗಳು ನೋಡಿ, ಅಲ್ಲಿ ಆ ಕಡೆ ನೀರಲ್ಲಿದೆ ಆನೆಗಳು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಝೂಗೆ ಅಂದರೆ ಸಫಾರಿಗೆ ಎಲ್ಲಿಗೆ ಹೋಗಲಿ, ಸೊ ಬಂದರೆ ಆನೆಗಳನ್ನ ನೋಡದೆ ಹೋದರೆ ಆ ಜರ್ನಿಗೆ ಅಥವಾ ಝೂ ಜರ್ನಿಗೆ ಅಥವಾ ಸಫಾರಿಗೆ ಅರ್ಥನೇ ಇರಲ್ಲ ಅಂತ ಹೇಳ್ತಾರೆ. ಸೊ ನೋಡಿ ಇಲ್ಲಿ ಆನೆಗಳು ಎಷ್ಟು ಚೆನ್ನಾಗಿದ್ದಾವೆ. ಸೊ ಈ ಆನೆಗಳನ್ನ ನೋಡಿಕೊಂಡು ನಾವು ಮತ್ತೆ ಮುಂದೆ ಹೋಗ್ತಾ ಇದ್ವಿ. ಸೊ ಹೋಗುವಾಗ ನಮಗೆ ಕಾಣಿಸಿದ ಆನೆ ಏನಪ್ಪ ಅಂತಂದರೆ ಕಾಡಾನೆಗಳು 2 ಇತ್ತು. ಕಾಡಾನೆಗಳನ್ನು ಎರಡನ್ನೂ ಕೂಡ ತೋರಿಸ್ತೀನಿ ಬನ್ನಿ. ನೀವಿವಾಗ ಏನು ನೋಡ್ತಾ ಇದ್ದೀರಲ್ಲ ರೈಟ್ ಸೈಡಲ್ಲಿ, ಈ 2 ಕಾಡಾನೆಗಳಂತೆ ನಮಗೆ ಡ್ರೈವರ್ ಹೇಳಿದ್ದು. ಆ ಆನೆಗಳನ್ನ ಸಾಕಿರ್ತಾರೆ, ಈ ಆನೆಗಳು ಕಾಡಾನೆಗಳಂತ ಹೇಳಿದ್ರು. ಇದನ್ನು ಮುಗಿಸ್ಕೊಂಡು ಮತ್ತೆ ನಾವು ಇನ್ನೊಂದು ಝೋನ್ಗೆ ಹೊರಟ್ವಿ. ಇದು ಕರಡಿ ಝೋನ್ ಅಂತೆ. ಸೊ ಬಿಸಿಲಿಗೂ ಏನೋ ಗೊತ್ತಿಲ್ಲ, ಸೊ ನಮಗೆ ಕರಡಿ ಸ್ವಲ್ಪ ಹೊತ್ತಾದಮೇಲೆ ಕಾಣಿಸ್ತು. ಅದು ಒಂದೇ ಒಂದು ಕರಡಿ ಕಾಣಿಸ್ತು. ಸೊ ಬಟ್ ಚೆನ್ನಾಗಿತ್ತು, ವಾಕಿಂಗ್ ಮಾಡ್ತಾಯಿತ್ತು ಆ್ಯಂಡ್ ಹೆಲ್ತಿಯಾಗಿತ್ತು ಕರಡಿ. ಆ್ಯಂಡ್ ಇಲ್ಲಿನ ಪ್ರಾಣಿಗಳೆಲ್ಲನೂ ಕೂಡ ಹೆಲ್ತಿಯಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ನೋಡೋಕ್ಕೆ ಅದ್ಭುತವಾಗಿರುತ್ತೆ. ಕರಡಿ ಝೋನನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೆ ಲಯನ್ ಝೋನ್ಗೆ. ಸೊ ಲಯನ್ ಝೋನ್ನ ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ನಮಗೆ ಲಯನ್ ಕಾಣಿಸಿಲ್ಲ. ಒಂದು 2-3 ಮಿನಿಟ್ಸ್ ಜರ್ನಿನ ಮಾಡಿದ್ವಿ. ಸೊ ಅದಾದ ನಂತರ ನಮಗೆ ಲಯನ್ ಕಾಣಿಸ್ತು. ಸೊ ಲಯನ್ ಕಾಣಿಸಿದ್ವು ಯಾಕಂತಂದರೆ ನಮಗೆ ಒಂದು 3 ಲಯನ್ಸು ಒಂದೇ ಜಾಗದಲ್ಲಿ ಕಾಣಿಸ್ತು. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು ನಮ್ಮ ಲೆಫ್ಟ್ ಸೈಡ್ಗೆ. ಸೊ 3 ಸಿಂಹಗಳು ಕೂತಿದ್ದಾವೆ. ಆ ಕಡೆ 2, ಈ ಕಡೆ 1 ಕೂತಿದೆ. ನೋಡಿ ಎಷ್ಟು ಹೆಲ್ದಿಯಾಗಿದೆ ನೋಡಿ, ಚೆನ್ನಾಗಿದ್ದಾವೆ ಸಿಂಹಗಳು ನೋಡೋಕ್ಕೆ. ನಿಜವಾಗ್ಲೂ ಒಂದು ಒಳ್ಳೆ ಹೆಲ್ದಿ ರೀತಿಲಿ ಇದ್ದಾವೆ ಸಿಂಹಗಳು ನೋಡಿ. ಅಲ್ಲಿ 2, ಇಲ್ಲೊಂದು ಆರಾಮಾಗಿ ಊಟ ಮಾಡಿ ರೆಸ್ಟ್ ಮಾಡ್ತಾ ಇರೋ ಥರ ಕಾಣಿಸುತ್ತೆ. ಸೊ ಇದನ್ನು ನೋಡಿ ನಮ್ಗೆ ತುಂಬಾ ಖುಷಿ ಆಯಿತು. ಸೊ ಬಸ್ಸಲ್ಲಿರೋರು ಕೂಡ ಎಲ್ಲರೂ ತುಂಬ ಖುಷಿಪಟ್ಟು ಎದ್ದು ನಿಂತು ತುಂಬ ಅಟೆನ್ಷನ್ ಕೊಟ್ಟು ಈ ಸಿಂಹಗಳನ್ನ ನೋಡ್ತಾ ಇದ್ದರು. ಸೊ ಎಲ್ಲರಿಗೂ ಒಂದು ಏನಂದರೆ ಒಂದು ಒಳ್ಳೆ ಕುತೂಹಲ ಇತ್ತು ಈ ಸಿಂಹಗಳನ್ನ ನೋಡೋಕ್ಕೆ. ಸೊ ನಾನು ಅಷ್ಟೇ ಕುತೂಹಲದಿಂದ ಈ ಸಿಂಹಗಳನ್ನ ನೋಡ್ತಾ ಇದ್ದೆ. ಸೊ ಕಣ್ಣಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಸೊ ಈ ಸಫಾರಿನ ನಾವು ಹೋಗೋದು. ಹೀಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ. ಅಲ್ಲಿ ರೈಟ್ ಸೈಡಲ್ಲಿ ಒಬ್ಬರು ಕೂತಿದ್ರು, ಅವರೇ ಕಾಡಿನ ರಾಜ. ಸೊ ಜಂಗಲ್ಗೆ ಬಂದಮೇಲೆ ಕಾಡಿನ ರಾಜನ ನೋಡದೆ ಹೋಗೋಕ್ಕಾಗುತ್ತಾ? ಸೊ ಅವರು ಕೂಡ ನಮಗೆ ದರ್ಶನ ಕೊಟ್ಟರು. ಸೊ ನೋಡಿ, ಇವರೇ ಕಾಡಿನ ರಾಜ. ಸೊ ಎಷ್ಟು ಗಾಂಭೀರ್ಯ ನೋಡಿ ಇವ್ರಿಗೆ. ಇದಾದ ನಂತರ ನಮಗೆ ಕಾಣಿಸಿದ್ದು
ಹುಲಿಗಳು ಕಾಣಿಸಿದ್ವು. 2 ಹುಲಿಗಳಿತ್ತು. ಒಂದು ಆ ಸೈಡ್ ಇತ್ತು, ನಮಗೆ ಕಾಣಿಸ್ಲಿಲ್ಲ, ಅಂದರೆ ವೈಟ್ ಟೈಗರ್ ಅಂತೆ ಅದು. ಸೊ ಆ ಕಡೆ ಇತ್ತು, ನಮಗೆ ಕಾಣಿಸ್ಲಿಲ್ಲ. ಸೊ ಇವ್ರು ಮಾತ್ರ ನಮಗೆ ಕಾಣಿಸಿದ್ರು. ಸೊ ಇವರು ಕೂಡ ಆರಾಮಾಗಿ ಊಟ ಮಾಡಿ ನಿದ್ದೆ ಮಾಡೋ ಥರ ಇದ್ದರು. ಸೊ ಬಿಸಿಲು ತುಂಬ ಇತ್ತು, ಸೊ ಹಾಗಾಗಿ ಆರಾಮಾಗಿ ಮಲಗಿದ್ರು ಅನಿಸುತ್ತೆ ಒಂದು ಬಿದಿರು ಮರದ ಕೆಳಗಡೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಸಫಾರಿ ಒಂದು 30 to 40 ಮಿನಿಟ್ಸ್ ಇರುತ್ತೆ. ಈ ಸಫಾರಿ ತುಂಬಾ ಚೆನ್ನಾಗಿರುತ್ತೆ. 30 to 40 ಮಿನಿಟ್ಸ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಅಕ್ಕಪಕ್ಕದ ನೇಚರ್ ನೋಡ್ತಾ ಇದ್ದರೆ ನೀವು ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಮತ್ತೆ ಇದೇ ಥರ ವಿಡಿಯೋ ಬೇಕು ಅಂತಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಎಲ್ರಿಗೂ ಬಾಯ್.